ನಮಸ್ಕಾರ. ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ 2023-24. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ರಿಪೋರ್ಟು ಅಂತ ಅಂದರೆ, ಇದು ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ರಿಪೋರ್ಟ್ನ ಭಾಳಷ್ಟು ಎಕ್ಸಾಮ್ಸ್ನಲ್ಲಿ, ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಈ ರಿಪೋರ್ಟ್ನ ನಾವು ಡೀಟೇಲ್ ಆಗಿ ನೋಡೋಣ. ಏನಕ್ಕೆ ಡೀಟೇಲ್ ಆಗಿ ರಿಪೋರ್ಟ್ನ ಓದಬೇಕು ಅಂದರೆ, ಮೊದಲೆಲ್ಲ ಇಂಡಿಯಾ ರ್ಯಾಂಕಿಂಗ್ ಏನು ಅಂತ ಕೇಳ್ತಾ ಇದ್ರು, ಓಕೆನಾ, ಟಾಪ್ ಕಂಟ್ರೀಸ್ ಯಾವುದು ಅಂತ ಕೇಳ್ತಾ ಇದ್ರು. ಬಟ್ ಇವಾಗ ಒಂಚೂರು ಈ ರಿಪೋರ್ಟ್ಗಳದ್ದು ಡೀಟೇಲ್ಸ್ ಆಗಿ ಹೋಗ್ತಾ ಇದ್ದಾರೆ. ಇಂಡಿಯಾ ಸ್ಕೋರ್ ಎಷ್ಟು, ನಮಗಿಂತ ಈ ದೇಶ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ರ್ಯಾಂಕಿಂಗಲ್ಲಿ ಅನ್ನೋದು ಸಹ ಕೇಳಬಹುದು, ಓಕೆನಾ. ಸೊ ಹಾಗಾಗಿ ಈ ರಿಪೋರ್ಟ್ನ ಇಂಡಿಕೇಟರ್ಸ್ ಏನು, ಒಟ್ಟಾರೆ ಈ ರಿಪೋರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಹಾಗಾಗಿ ಏನು ಹೇಳ್ತೀನಿ ಅಂದರೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೋ, ಫಾರ್ ಎಕ್ಸಾಂಪಲ್ KPSC ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಅಥವಾ ಬ್ಯಾಂಕ್ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ, SSC ಎಕ್ಸಾಮ್ಸ್ಗೆ, ಓಕೆನಾ. ಸೊ ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗಿರೋಂಥ ಕರೆಂಟ್ ಅಫೇರ್ಸ್ ಟಾಪಿಕ್ ಇದು, ಓಕೆನಾ. ಹಾಗಾಗಿ ಈ ರಿಪೋರ್ಟು ರೀಸೆಂಟಾಗಿ ಬಂದಿದೆ, ಇದನ್ನು ನೋಡೋಣ, ಓಕೆ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಲೂ ಹೇಳ್ತಾರೆ. ಸೊ ಈ ರಿಪೋರ್ಟ್ನ ಟೈಟಲ್ ಏನು ಅಂತ ಅಂದರೆ, ಈ ರಿಪೋರ್ಟ್ನ ಟೈಟಲ್ ಏನು ಅಂದರೆ, ಬ್ರೇಕಿಂಗ್ ದಿ ಗ್ರಿಡ್ಲಾಕ್, ರೀಇಮ್ಯಾಜಿನಿಂಗ್ ಕೋಆಪರೇಷನ್ ಇನ್ ಅ ಪೋಲರೈಸ್ಡ್ ವರ್ಲ್ಡ್. ಇದು ರಿಪೋರ್ಟ್ನ ಟೈಟಲ್ ಆಗುತ್ತೆ. ಇಷ್ಟು ರಿಪೋರ್ಟ್ನ ಟೈಟಲ್ ಆಗುತ್ತೆ, ಓಕೆನಾ. ಸೊ ಇಂಡಿಯಾದು ರ್ಯಾಂಕಿಂಗ್ ಬಂದು 134th ಬಂದಿದೆ. ಯಾರು ಈ ರಿಪೋರ್ಟ್ನ ರಿಲೀಸ್ ಮಾಡೋದು ಅಂದರೆ UNDP. ಏನು UNDP ಅಂದರೆ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅವರು ಈ ರಿಪೋರ್ಟ್ನ ರಿಲೀಸ್ ಮಾಡೋದು. ಪ್ರತಿ ವರ್ಷ ಈ ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ, ಓಕೆನಾ. ಯಾವಾಗಿಂದ ಈ ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ ಅನ್ನೋದು ನಾವು ನೋಡ್ತಾ ಹೋದರೆ 1990s ಈ ರಿಪೋರ್ಟ್ನ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ, ಹ್ಯೂಮನ್ ಡೆವಲಪ್ಮೆಂಟ್ಗೆ ಹೇಗೆ ಆಗ್ತಾ ಇದೆ ಈ ಜಗತ್ತಲ್ಲಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೇಗೆ ಡಿಫರ್ ಆಗ್ತಿದೆ, ಯಾವುದ್ಯಾವುದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗ್ತಿದೆ ಅನ್ನೋದು ಈ ರಿಪೋರ್ಟ್ನಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಓಕೆನಾ. ಸೊ ಹಾಗಾಗಿ ಇಲ್ಲಿ 3 ಇಂಡಿಕೇಟರ್ ಬರುತ್ತೆ. ಈ ರಿಪೋರ್ಟಲ್ಲಿ 3 ಇಂಡಿಕೇಟರ್ ಬರುತ್ತೆ, ಓಕೆನಾ. ಇದು ಟೋಟಲ್ ಆಗಿ ಒಂದು HDI ರಿಪೋರ್ಟ್ ಅನ್ನೋದಾದರೆ ಇದಕ್ಕೆ 3 ಇಂಡಿಕೇಟರ್ ಬರುತ್ತೆ. ಏನೇನು ಅಂದರೆ, ಮೊದಲನೇದಾಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಎಷ್ಟು ವರ್ಷ ಬದುಕ್ಬೋದು ಅಂತ. ಇದು ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ ಬಗ್ಗೆ ಹೇಳುತ್ತೆ. ಹಾಗೆ ಇನ್ನೊಂದು ಏನು ಅಂದರೆ, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಒಬ್ಬ ವ್ಯಕ್ತಿ ಸ್ಕೂಲ್ಗೆ ಎಷ್ಟು ವರ್ಷ ಹೋಗ್ತಾರೆ ಅನ್ನೋದು, ಓಕೆನಾ. ಸೊ ಇದು ನಾಲೆಜ್, ಒಬ್ಬ ವ್ಯಕ್ತಿ ನಾಲೆಜ್ ಎಷ್ಟು ಗೇನ್ ಮಾಡ್ತಾರೆ ಅವ್ರ ಜೀವಿತಾವಧಿಯಲ್ಲಿ ಅನ್ನೋದು ಫಾರ್ಮಲ್ ಎಜುಕೇಷನ್ ಮೂಲಕ ಹೇಳ್ತಾರೆ. ಇನ್ನೊಂದು GNI, ಪರ್ ಕ್ಯಾಪಿಟಾ, ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಒಬ್ಬರ ವ್ಯಕ್ತಿಗೆ ಎಷ್ಟು ಬರುತ್ತೆ ಅನ್ನೋದು ಇದು. ಈ ದುಡ್ಡಿಂದ ಅವರು ಎಷ್ಟು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮಾಡಬಹುದು ಅನ್ನೋದು ಹೇಳುತ್ತೆ. ಸೊ ಈ 3 ಇಂಡಿಕೇಟರ್ಸ್ನ ಒಳಗೊಂಡು HDI ರಿಪೋರ್ಟನ್ನು ಅವರು ಹೇಳೋದು, ಓಕೆನಾ. ಸೊ ಈ 3 ಇಂಡೆಕ್ಸ್ನ ತಗೋತಾರೆ ಅವರು. ಇದನ್ನು ಇಂಡೆಕ್ಸ್ನ ತಗೊಂಡು HDI ರಿಪೋರ್ಟ್ನ ಅವರು ಹೇಳ್ತಾರೆ, ಓಕೆ. ಸೊ ಹಾಗಾಗಿ ಯಾರ್ಯಾರು ಟಾಪ್ 3 ಕಂಟ್ರೀಸ್ ನೋಡೋಣ. ಟಾಪ್ 3 ಕಂಟ್ರೀಸ್ ಬಂದು, ಮೊದಲನೇದಾಗೆ ಸ್ವಿಟ್ಜರ್ಲ್ಯಾಂಡು ಪಾಯಿಂಟ್, ಇದು ಜನರಲಾಗಿ ಗೊತ್ತಿರಲಿಂದ 0.967. ಇದು 1 ಅರೌಂಡ್ ಸ್ಕೋರ್ ಬರುತ್ತೆ, ಅರೌಂಡ್ 1 ಹೇಳ್ತಾರೆ. ಸೊ 0.967 ಅಂದರೆ ಹೈಯೆಸ್ಟ್ ಸ್ಕೋರ್ ಇವ್ರಿಗೆ. ಎರಡನೇದು ಬಂದು ನಾರ್ವೆ ಸ್ಕೋರ್ ಬಂದು 0.966 ಬರುತ್ತೆ. ಮೂರನೇದು ಬಂದು ಐಸ್ಲ್ಯಾಂಡ್ ಬರುತ್ತೆ.
ಐಸ್ಲ್ಯಾಂಡ್ ಬಂದು 0.956 ಬರುತ್ತೆ. ಓಕೆ, ನೆಕ್ಸ್ಟ್ ಬಾಟಮ್ 3 ಕಂಟ್ರೀಸ್ ಅಂದರೆ ಕೆಳಗಿಂದ ಯಾರ್ಯಾರು ಇದ್ದಾರೆ ಅಂದರೆ ಬಾಟಮ್ 3 ಕಂಟ್ರೀಸ್. ಬಾಟಮ್ 3 ಕಂಟ್ರೀಸ್ ಬಂದು ಸೊಮಾಲಿಯಾ 0.380, ಸೌತ್ ಸುಡಾನ್, ಇವೆಲ್ಲ ಆಫ್ರಿಕಾಲ್ ಬರೋದು. ಸೌತ್ ಸುಡಾನ್ ಈ ಸ್ಕೋರ್ ಏನು ಬೇಕಾಗಿಲ್ಲ. ನೆಕ್ಸ್ಟು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಸೆಂಟ್ರಲ್ ಆಫ್ರಿಕನ್. ಓಕೆ, ಸೊ ಇದ್ರ ಜೊತೆಗೆ ಬಿಗರ್ ಎಕಾನಮೀಸ್ ಲೈಕ್ USA, ಬಿಗರ್ ಎಕಾನಮೀಸ್ ಲೈಕ್ USA, ಚೈನಾ, ಜಪಾನ್ ಎಲ್ಲ ಹೇಗೆ ಹ್ಯೂಮನ್ ಇಂಡೆಕ್ಸಲ್ಲಿ ಸ್ಕೋರ್ ಮಾಡಿದೆ ಅನ್ನೋದು ನೋಡೋಣ. USA ಬಂದು 0.927, UK ಬಂದು 0.889, ಜಪಾನ್ ಬಂದು 0.878, ರಷ್ಯಾ ಬಂದು 0.821. ಇದರ ಜೊತೆಗೆ ನಾರ್ತ್ ಕೊರಿಯಾನ ರ್ಯಾಂಕ್ ಮಾಡಲ್ಲ ಅವರು, ಓಕೆನಾ, ನಾರ್ತ್ ಕೊರಿಯಾನ ರ್ಯಾಂಕ್ ಮಾಡಲ್ಲ. ಹಾಗೆ ಮೊನಾಕೋ ಅನ್ನೋದು ಒಂದು ಕಂಟ್ರಿ ಇದೆ, ಅದನ್ನು ಸಹ ರ್ಯಾಂಕು ಮಾಡಲ್ಲ. ಓಕೆ, ಸೊ ಈ ರಿಪೋರ್ಟಲ್ಲಿ ಜೆಂಡರ್ ಈಕ್ವಾಲಿಟೀಸ್ ಬಗ್ಗೆನೂ ಹೇಳ್ತಾರೆ. ಜೆಂಡರ್ ಈಕ್ವಾಲಿಟೀಸ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಬರುತ್ತೆ. ಇದೇ ರಿಪೋರ್ಟಲ್ಲಿ ಬರುತ್ತೆ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಅದನ್ನು GII ಅಂತ ಹೇಳ್ತಾರೆ, ಇದನ್ನು GII ಅಂತ ಹೇಳ್ತಾರೆ. ಓಕೆನಾ, ಸೊ ಈ ಜೆಂಡರ್ ಇನ್ಇಕ್ವಾಲಿಟೀಸ್ ಏನು ಹೇಳ್ತಾರೆ ಅಂತಂದರೆ ಜೆಂಡರ್ ಇನ್ಇಕ್ವಾಲಿಟೀಸು ಕಡಿಮೆ ಆಗ್ತಾ ಇದೆ. ಓಕೆನಾ, ಜೆಂಡರ್ ಇನ್ಇಕ್ವಾಲಿಟೀಸು ಕಡಿಮೆ ಆಗ್ತಾ ಇದೆ ಅನ್ನೋದು ಹೇಳ್ತಾರೆ. ಹಾಗೆ ಇನ್ನು ರಿಚ್ ಆ್ಯಂಡ್ ಪೂರ್ ಕಂಟ್ರೀಸ್ ಮಧ್ಯೆ ಕಾಂಟ್ರಾಸ್ಟ್ ಜಾಸ್ತಿ ಆಗ್ತಾ ಇದೆ. ರಿಚ್ ಆ್ಯಂಡ್ ಪೂರ್ ಕಂಟ್ರೀಸ್ ಮಧ್ಯೆ ಡಿವೈಡ್ ಏನಾಗ್ತಿದೆ ಅದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಜೆಂಡರ್ ಇನ್ಇಕ್ವಾಲಿಟಿ ರೆಡ್ಯೂಸ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಬಿಟ್ವೀನ್ ದ ರಿಚ್ ಆ್ಯಂಡ್ ಪ್ಯೂರ್ ಕಂಟ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಟರ್ಮಿನಾಲಜಿ ಏನು ಹೇಳಿದ್ದಾರೆ ಅಂದರೆ ಡೆಮೋಕ್ರಸಿ ಪ್ಯಾರಡಾಕ್ಸ್. ಏನು ಅಂದರೆ ಡೆಮೋಕ್ರಸಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆನಾ, ಡೆಮೋಕ್ರಸಿಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೀಡರ್ಗೂ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಗೆ ಈ ಕಡೆ ಡೆಮೋಕ್ರಸಿನೂ ಬೇಕು, ಹಾಗೆ ಆ ಡೆಮೋಕ್ರಸಿ ಒಬ್ಬರು ಲೀಡರ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದನ್ನು ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಅಂದರೆ ಇದು ಪವರ್ಲೆಸ್ನೆಸ್ಸಿಂದ ಆಗ್ತಿದೆ, ಹಾಗೆ ಗೌರ್ಮೆಂಟ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಡೆಮೋಕ್ರಸಿ ಪ್ಯಾರಡಾಕ್ಸ್ ಅಂತ ಹೇಳ್ತಾರೆ. ಓಕೆನಾ, ಅದ್ರ ಜೊತೆಗೆ ಎಕನಾಮಿಕ್ ಕಾನ್ಸಂಟ್ರೇಷನ್ ಅನ್ನೋದು ಗ್ಲೋಬಲ್ ಟ್ರೇಡಲ್ಲಿ 2-3 ಕಂಟ್ರಿ ಮೇಲೇ ಸಹ ಅವರು ಡಿಪೆಂಡ್ ಆಗ್ತಾ ಇದೆ. ಅಂದರೆ ಎಕನಾಮಿಕ್ ಕಾನ್ಸಂಟ್ರೇಷನು 2 or 3 ಕಂಟ್ರೀಸ್ ಮೇಲೆ ತುಂಬ ಡಿಪೆಂಡ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡೋಣ. ಇಂಡಿಯಾದ ಪರ್ಫಾರ್ಮೆನ್ಸ್ ಏನಾಗಿದೆ ಅಂದರೆ ಇಂಡಿಯಾದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾಗಿದೆ ಅಂತ ನೋಡೋದಾದರೆ ನಾವು ಇವಾಗ 67.7 ಇಯರ್ಸ್ ಆಗಿದೆ 2022ಗೆ. ಓಕೆನಾ, 62.7 ಇಯರ್ಸಿಂದ 67.7 ಇಯರ್ಸ್ ಆಗಿದೆ ಇವಾಗ. ಸೊ ಹಾಗಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆಗಿದೆ. ಹಾಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗಿದೆ ಅಂತ ಅಂದರೆ ಅದು ಸಹ ಇನ್ಕ್ರೀಸ್ ಆಗಿದೆ. USD 6951ಗೆ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಏನಾಗಿದೆ ಅಂತ ಅಂದರೆ ಇವಾಗ ಒಬ್ಬ ಇಂಡಿವಿಜುವಲ್ 12.6 ಇಯರ್ಸ್ ಅಷ್ಟು ಸ್ಕೂಲಿಂಗ್ ಮಾಡ್ತಾರೆ ಅಂತ ಆಗಿದೆ. ಹಾಗಾಗಿ ಇಂಡಿಯಾದ ರ್ಯಾಂಕು ಏನು ಬಂದಿದೆ 0.644 ಬಂದಿದೆ. ಹಾಗಾಗಿ ಇದು ಮೀಡಿಯಮ್ ರೇಂಜ್ಗೆ ಬರುತ್ತೆ. ಮೀಡಿಯಮ್ ಹ್ಯೂಮನ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆನಾ, ಇದ್ರ ಜೊತೆಗೆ ಒಂದು ಪಾಸಿಟಿವ್ ಚೇಂಜ್ ಬಂದಿದೆ ಇನ್ನು ಇಂಡಿಯಾಲಿ ರ್ಯಾಂಕಿಂಗಲ್ಲಿ. ಓಕೆನಾ, ಸೊ 48.4% ಅಷ್ಟು ಇನ್ಕ್ರೀಸ್ ಆಗಿದೆ. ಈ ರಿಪೋರ್ಟ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ 1980s ಅವಾಗ ಕಂಪೇರ್ ಮಾಡಿದ್ರೆ 48.4% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಎಲ್ಲ ಫ್ಯಾಕ್ಟರ್ಸಲ್ಲೂ ನಾವು ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೀವಿ. ಹಾಗೆ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಬಂದು 0.437 ಇದೆ.
ಓಕೆ, ಇದು ಗ್ಲೋಬಲ್ ಆವ್ರೇಜ್ಗಿಂತ ಜಾಸ್ತಿ ಇದೆ. ಓಕೆನಾ? ಹಾಗೆ ಇನ್ನೊಂದು ಏನು ಹೇಳ್ಬೋದು ಅಂತ ಅಂದರೆ, ಜೆಂಡರ್ ಇನ್ಇಕ್ವಾಲಿಟಿ ಬಂದು ಇಂಡೆಕ್ಸ್ ಬಂದು 108 ಬರುತ್ತೆ ರ್ಯಾಂಕ್. 108 ಔಟ್ ಆಫ್ 166 ಕಂಟ್ರೀಸು. ಓಕೆ, ಸೊ ನಮ್ಮ ನೇಬರ್ಸ್ ಹೇಗೆ, ನಮ್ಮ ನೇಬರ್ಸ್ ದೇಶ ಯಾವ್ದ್ಯಾವುದು ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಮೊದಲನೇದಾಗಿ ಶ್ರೀಲಂಕಾ ಬಂದು 78th ರ್ಯಾಂಕು, ಚೈನಾ ಬಂದು 75th ರ್ಯಾಂಕು. ಹಾಗಾಗಿ ಇವರೆಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಬರುತ್ತೆ. ಓಕೆನಾ? ಹೈ ಹ್ಯೂಮನ್ ಡೆವಲಪ್ಮೆಂಟ್ ಕ್ಯಾಟಗರಿಲಿ ಬರುತ್ತೆ. ಇನ್ನು ನಮ್ಮ ಭೂತಾನ್ ಬಂದು 125 ಬರುತ್ತೆ. ಬಾಂಗ್ಲಾ ಬಂದು 129th ಬರುತ್ತೆ. ಇದೂ ಸಹ ನಮ್ಮ ಇಂಡಿಯಾಗಿಂತ ಜಾಸ್ತಿ ಸ್ಕೋರ್ ಮಾಡಿದೆ, ಬಟ್ ಮೀಡಿಯಮ್ ರೇಂಜ್ಗೆ ಇವರು ಬರ್ತಾರೆ. ಇನ್ನು ನೇಪಾಳ್ ಮತ್ತು ಪಾಕಿಸ್ತಾನ್. ನೇಪಾಳನ ರ್ಯಾಂಕಿಂಗ್ ಬಂದು 146 ಇದೆ, ಹಾಗೆ ಪಾಕಿಸ್ತಾನ್ ಬಂದು 164 ಆಗಿದೆ. ಇವೆರಡು ಲೋವರ್ ಇದೆ. ಓಕೆನಾ? ಇಂಡಿಯಾಗಿಂತ ಕಡಿಮೆ ಬಂದಿರೋದು ನಮ್ಮ ನೇಬರ್ಸಲ್ಲಿ ನೇಪಾಳ್ ಮತ್ತು ಪಾಕಿಸ್ತಾನ್ ಮಾತ್ರ. ಹಾಗಾಗಿ ಈ ಎಂಟೈರ್ ರಿಪೋರ್ಟು ಇಂಪಾರ್ಟೆಂಟ್ ಆಗುತ್ತೆ, ನೀವು ಓದಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ಈ ರಿಪೋರ್ಟ್ ಬಗ್ಗೆ ಇನ್ ಡೀಟೇಲ್. ಓಕೆ, ಸೊ ಇನ್ನೂ ಯಾವ್ದಾದ್ರು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದ್ದರೆ ನಾನು ಖಂಡಿತ ಮಾಡ್ತೀನಿ. ಸೊ ಕೀಪ್ ಫಾಲೋಯಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಸಹ ನೀವು ಶೇರ್ ಮಾಡಿ. ಹಾಗೆ ಇನ್ನೂ ಏನಾದರೂ ಈ ವಿಡಿಯೋಸ್ ಮಾಡಿ, ಈ ಥರ ಕರೆಂಟ್ ಅಫೇರ್ಸ್ ಮಾಡಿ, ನಮಗೆ ಈ ಟಾಪಿಕ್ಸ್ನ ನೀವು ಕವರ್ ಮಾಡಿಕೊಡಿ ಅನ್ನೋದನ್ನು ಸಹ ನೀವು ದಯವಿಟ್ಟು ಕಮೆಂಟ್ ಮಾಡಿ. ನಾನು ಖಂಡಿತ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಆಗ್ಬೋದಲ್ವಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಎಕ್ಸಾಮ್ ಪ್ರಿಪ್ರೇಷನ್ಗೆ ಚೆನ್ನಾಗಿ ಮಾಡಿ.